ಡಿಯರ್ ಸ್ಟೂಡೆಂಟ್ಸ್, ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೆ ನೀವೆಲ್ಲ ಜನಗಣಮನ ದಟ್ ಮೀನ್ ರಾಷ್ಟ್ರಗೀತೆನ ನೀವು ಹಾಡಬೇಕಾಗತ್ತೆ. ಕಲ್ತಿದ್ದೀರಲ್ವಾ? ದಿನ ಹೇಳೋ ರೀತಿ ರಾಗವಾಗಿ, ಸ್ವಚ್ಛಂದವಾಗಿ, ಸೂಕ್ಷ್ಮವಾಗಿ, ತುಂಬ ಸುಂದರವಾಗಿ ಹೇಳಬೇಕವತ್ತು. ನೀವೆಲ್ಲರೂ ದಿನ ಹೇಳೋ ಹಾಗೇನೆ ಸ್ವಚ್ಛಂದವಾಗಿ ಹೇಳಬೇಕು, ಮರಿಬೇಡಿ. ಸರ್, ನಾನಂತೂ ತುಂಬಾ ಚೆನ್ನಾಗಿ ಹೇಳ್ತೀನಿ ಸರ್. ರಾಗವಾಗಿ ಭಾಳ ಸ್ವಚ್ಛವಾಗಿ ಹೇಳ್ತೀನಿ. ಅಲ್ಲಿ ಇಲ್ಲಿ ತದಲ್ಸಲ್ಲ. ಭಾಳ ಚೆನ್ನಾಗಿ ಆಟ ಹೇಳ್ತೀನಿ. ನನಗಂತೂ ಭಾಳ ಖುಷಿ ಸರ್ ಜನಗಣಮನ ಹೇಳಕ್ಕೆ. ವೆರಿ ಗುಡ್, ವೆರಿ ಗುಡ್ ಮಾಧು. ನೀನು ಯಾವಾಗ ಇದೇ ಥರ ಜೋಶಾಗಿರ್ತೀಯಾ? ಸ್ವಾತಂತ್ರ್ಯ ದಿನಾಚರಣೆ ದಿವಸನೂ ಇದೇ ಥರ ಜೋಶಾಗಿರ್ಬೇಕು, ಇದೇ ರೀತಿ ಹಾಡು ಹೇಳಬೇಕು, ಖುಷಿಯಾಗಿರ್ಬೇಕು, ಆಯ್ತಾ? ಓಕೆ. ಸೋನು ಯಾಕೆ ವಿಚಿತ್ರವಾಗಿ ಕಾಣಿಸಿದೆ ನೀವತ್ತು? ಏನೂ ಇಲ್ಲ ಸರ್, ದಿನ ಕಾಣಂಗೆ ಕಾಣ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಆಗಿದೆಯಲ್ಲ, ಹಂಗಾಗಿ ಸ್ವಲ್ಪ ನೆಗಡಿ ಆಗಿದೆ ನನಗೆ. ಹಂಗಾಗಿ ನಾನು ಮಾತಾಡಕ್ಕೆ ಹೋಗ್ತಿಲ್ಲ ಸರ್. ಸರಿ ಸರ್, ನೀವು ಹೇಳ್ದಂಗೆ ಜನಗಣಮನ ನೀಟಾಗೆ ಹೇಳ್ತೀವಿ ಸರ್. ನಾನಂತೂ ಮಾತನ ಜೊತೆ ಸೇರಿಕೊಂಡು ಅವನು ಹೆಂಗೆ ಹೇಳ್ದಾನ ಹಂಗೆ ರಾಗವಾಗಿ ಸುಲಲಿತವಾಗಿ ಹೇಳ್ತೀನಿ ಬಿಡಿ ಸರ್. ನೀವೇನು ತಲೆ ಕೆಡಿಸ್ಕೊಬೇಡಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಗೆ ಭಾಳ ಚೆನ್ನಾಗಿ ಹೇಳ್ತೀವಿ ಬಿಡಿ ಸರ್. ಓಕೆ ಸೋನು, ಓಕೆ. ಅದೇ ರೀತಿ ಅಭ್ಯಾಸ ಮಾಡಿರಿ. ಎಲ್ಲರೂ ಬೇರೆ ಬೇರೆ ಕಡೆ ಕುತ್ಕೊಂಡು ಅಭ್ಯಾಸ ಮಾಡಿಬಿಡ್ರಿ. ಎಲ್ಲ ಒಟ್ಟಿಗೆ ಒಂದೇ ಕಡೆ ಕುತ್ಕೊಂಡು ಜನಗಣಮನ ಅಭ್ಯಾಸ ಮಾಡಿರಿ. ಅವಾಗ ರಾಗವಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಆಯಿತು ಸರ್, ನೀವು ಹೇಳ್ದಂಗೆ ಮಾಡ್ತೀವಿ ಬಿಡಿ ಸರ್. ಎಂಕ ನೀನು ಸ್ವಲ್ಪ ವಿಶೇಷ ಕಣ, ಎಲ್ಲರಿಗಿಂತ ತುಂಬಾ ವಿಶೇಷ ಅಂದ್ರೆ ತುಂಬಾ ವಿಶೇಷ. ನೀನ್ ಏನ್ ಮಾಡು ಅಂತಂದ್ರೆ, ಈಗ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾಷಣ ಮಾಡ್ಬಿಡಪ್ಪ. ಎಂಕಣ ನೀನು ಭಾಷಣ ಮಾಡು, ಭಾಳ ಚೆನ್ನಾಗಿ ಮಾತಾಡ್ತೀನಿ. ನೀನು ಎಲ್ಲದರಲ್ಲೂ ಇದೆಯಾ, ನೀನು ಓದೋದ್ರಲ್ಲಿ ಇದೆಯಾ, ಬರೆಯೋದ್ರಲ್ಲಿ ಇದೆಯಾ, ಕ್ರೀಡೆಯಲ್ಲಿ ಇದೆಯಾ, ಪ್ರಬಂಧ ಬರಿ ಅಂದ್ರೆ ಬರ ಬರ್ದಾಗ್ಬಿಡಿದೆ ಅದ್ಲಾಗೆ. ಇಂಥದ್ದು ವಿಚಾರ ಕೊಟ್ರೆ ಅದ್ರ ಬಗ್ಗೆ ಸುಲಲ್ಲಿ ಇರುವಾಗ ಮಾತಾಡ್ತೀಯಾ, ಬರೀತೀಯಾ. ಆಮೇಲೆ ನೋಡತ್ಲಾಗೆ ರನ್ನಿಂಗ್ ರೇಸ್ ಅದರಲ್ಲೂ ಇದೆ ನೀನು. ಎಲ್ಲ ಮಾಸ್ಟ್ರಿಗೂ ಎಲ್ಲ ಟೀಚರ್ಸಿಗೂ ಇಷ್ಟ ಆಗ್ಬಿಟ್ಟಿದೆ ನೀನು. ನನಗಂತೂ ನೀನು ಮಹಾತ್ಮ ಗಾಂಧೀಜಿ ಅವ್ರದ್ದು ಭಾಷಣ ಮಾಡೋದು ನಿನ್ನ ಬಾಯಿಗೆ ಕೇಳಬೇಕು ಅಂತ ಹೇಳ್ಬಿಟ್ಟು ನನಗೆ ಭಾಳ ಖುಷಿಯಾಗಿದೆ, ಅನಿಸ್ತಿದೆ ನನಗೆ. ಹಂಗಾಗಿ ನೀನು ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ, ಹೋರಾಟ, ಅದ್ರ ಬಗ್ಗೆ ಒಂಚೂರು ಪ್ರಬಂಧ ಬೇಡ, ಭಾಷಣ ಮಾಡ್ಬಿಡಪ್ಪ. ಹಾಗೇನೆ ನೀನು ಆಗಸ್ಟ್ 15ಕ್ಕೆ ಭಾಷಣ ಮಾಡಕ್ಕೆ ಬರ್ತೀಯಲ್ಲಪ್ಪ, ಮಹಾತ್ಮ ಗಾಂಧೀಜಿ ವೇಷನೇ ಹಾಕೊಂಬಂದ್ಬಿಡು. ಬೇಕಾದ್ರೆ ಅದಕ್ಕೆ ಏನೇನು ಬೇಕು ಎಲ್ಲ ನಾನು ರೆಡಿ ಮಾಡಿ ಕೊಡ್ತೀನಿ. ಪಂಚೆ ನಾನೇ ಕೊಡ್ತೀನಿ, ಶಾಲ್ ಕೊಡಿಸ್ತೀನಿ, ಉದ್ದನ್ ಕೋಲ್ ಬೇಕಾದ್ರೆ ತಂದು ಕೊಡ್ತೀನಿ. ಆಮೇಲೆ ಟೋಪನ್ನು ತಂದು ಕೊಡ್ತೀನಿ. ನೀನು ಕೂಲಿ ಬೋಳ್ಸೋದು ಬೇಡ, ಟೋಪನ್ನು ತಂದು ಕೊಡ್ತೀನಿ. ಕನ್ನಡಕ ಯಾವ್ದಾದ್ರು ಒಂದು ಹಳೇದು ನಾನ್ ಟೆಸ್ಟೆಡ್ ತಂದು ಕೊಡ್ತೀನಿ, ಹಾಕೊಂಡು ಅದರಲ್ಲೇ ನೀನು ಭಾಷಣ ಮಾಡ್ಬೇಕಪ್ಪ. ನನಗಂತೂ ಭಾಳ ಖುಷಿ, ಕೇಳಬೇಕು ಅಂತ ತುಂಬ ಖುಷಿ ಆಗ್ತಿದೆ ನನಗೆ. ಅಂತ ಮಹಾತ್ಮ ಗಾಂಧಿ ಹೋರಾಟಗಾರರ ಬದುಕು ಮತ್ತು ಹೋರಾಟಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಾಗಲಿ, ಅದು ನಿನ್ನ ಬೈ ನನಗೆ ಗೊತ್ತಾಗಲಿ. ನನಗೆ ಮಹಾತ್ಮ ಗಾಂಧೀಜಿ ಅಂತಂದ್ರೆ ಭಾಳ ಇಷ್ಟ. ಅವ್ರ ಕೈಲಿ ಯಾವಾಗ ಒಂದು ಕೋಲ್ ಇರುತ್ತೆ, ಅವ್ರ ಬಗ್ಗೆ ನಾನು ಭಾಷಣ ಮಾಡ್ತೀನಿ ಸರ್. ಅಷ್ಟೇ ಅಲ್ಲ ಸರ್, ನೀವು ನಮ್ಮ ದೇಶದಲ್ಲಿ ಯಾವಾರ ನೋಟ್ ತಗೊಳ್ರಿ, ಆ ನೋಟ್ ಮೇಲೆ ಅವ್ರು ಇರ್ತಾರೆ. ವೆರಿ ಗುಡ್, ವೆರಿ ಗುಡ್ ಅಂಕ. ನಿನ್ನ ಕಾಮನ್ ಸೆನ್ಸ್ ಅಂದ್ರೆ ನನಗೆ ತುಂಬ ಇಷ್ಟ. ಯಾವ ನೋಟಲ್ಲೂ ನೋಡಿದ್ರು ಅವರಿದ್ದಾರೆ. ಕರೆಕ್ಟಾಗಿ ಹೇಳಿದೆ ನೋಡು. ನಾನು ಹಂಗೆ ಭಾಷಣ ಮಾಡೋದ್ರ ಜೊತೆಗೆ ಬಂಕಿಮಚಂದ್ರ ಚಟರ್ಜಿ ಅವ್ರು ಬರ್ತಾರಲ್ಲ ಸರ್, ಒಂದೇ ಮಾತರ ಮಾಡು, ಅದನ್ನು ಹಾಡು ಹೇಳ್ತೀನಿ ಸರ್ ನಾನು. ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್, ನಾನು ಅದನ್ನ ಕಲ್ತ್ಕೊಂಡು ಬರ್ತೀನಿ. ನನಗೆ ಅದನ್ನ ಹೇಳಕ್ಕೆ ತುಂಬ ಇಷ್ಟ. ನೋಡ್ರು, ಕೇಳ್ರು, ನೋಡ್ರಿ, ಹಿಂಗೆ ವಾಲಂಟಿಯರ್ ನೀವು ಯಾವಾಗಲೂ ಬರೋದು ಹಾಡು ಹೇಳೋದು. ವಾಲಂಟಿಯರ್ ಸ್ವಯಂ ಪ್ರೇರಿತವಾಗಿ ನಾನು ಹೇಳಕ್ ಮುಂಚೆ ಸರ್ ನಾನು ಅದು ಮಾಡ್ತೀನಿ ಸರ್, ನಾನು ಇದು ಮಾಡ್ತೀನಿ ಸರ್, ನೋಡ್ರು ಹೆಂಗೂ ನೋಡಿ ಕಲ್ತ್ಕೊಡ್ರು ನೀವು. ಬರೀ ಊಟ ಮಾಡಿದ್ರೆ ಅಷ್ಟೇ ಇಲ್ಲ, ಮಧ್ಯಾಹ್ನ ಬೆಲ್ಲ ಹೊಡೆದ್ಲು ಬಿಸಿ ಊಟ ಅಂತ ಸ್ಟಾರ್ಟಿಂಗ್ಗೆ ಓಡೋಗಿ ಬಿಡ್ತೀರಾ. ಕ್ಲಾಸ್ ಮಾಡ್ತಾನೆ ಇರ್ತೀನಿ ನಾನು, ನನ್ನ ಬಿಟ್ಟೆ ಓಡೋಗ್ಬಿಡ್ತೀರಾ ನೀವು. ಬರೀ ಊಟದಲ್ಲಿ ಇರೋಷ್ಟು ನಿಮಗೆ ಆಸಕ್ತಿ ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಕ್ರೀಡೆಯಲ್ಲಿ ಇರ್ಬೇಕಂಡ್ರು. ಬರೀ ಊಟದಲ್ಲಿ ಮಾತ್ರ ನೀವು ಬೇಗ ಹೋಗ್ತೀರಾ ನೋಡ್ರಿ ನೀವು. ನಾನು ಕ್ಲಾಸ್ ಮಾಡ್ತಾನೆ ಇರ್ತೀನಿ. ಹೆಂಗೆ ನಂತರ ನೀವು ಯಾವ್ದಾಗೋದು? ಸರ್, ನಾನೇನು ಓಡೋಗಿಲ್ಲ ಸರ್. ಆ ಮಾದನೆ ಎಲ್ಲರಿಗಿನ್ನ ಮುಂಚೆ ಕ್ಲಾಸ್ ಮಾಡ್ತಾ ಇದ್ರು ಪುಸ್ತಕ ಎಲ್ಲ ಬ್ಯಾಗ್ ಒಳಗೆ ಇಟ್ಬಿಟ್ಟು ಬೆಲ್ ಹೊಡಿತಲು, ನೀವು ಇಲ್ಲೇ ಇದ್ರೆ ಆದ್ರೆ ಪುಸ್ತಕನೇ ಓಡೋಗಿರ್ತಾನೆ ಸರ್. ಅವನಿಗೆ ಸರ್ ಹೇಳ್ಬೇಕು, ನಾವೇನು ಓಡೋಗಲ್ಲ ಸರ್. ನೀವು ಹೋಗೋ ತನಕ ನಾವು ಇಲ್ಲೇ ಇದ್ದಿರ್ತೀವಿ ಸರ್. ನೀವು ಹೋಗ್ರಿ ಅಂತ ಹೇಳಿದ್ಮೇಲೆ ಅಥವಾ ನೀವು ಕ್ಲಾಸ್ ಮುಗಿಸ್ಕೊಂಡು ಹೋದ್ಮೇಲೆ ನಾವು ಊಟಕ್ಕೆ ಹೋಗೋದು ಸರ್. ನಾವು ಯಾವತ್ತೂ ಅರ್ಜೆಂಟೇ ಮಾಡಿಲ್ಲ ಸರ್. ಕಲಾವಿದ ಕಣ ನೀನು. ಸೋನು, ಕಲಾವಿದ ಅಂತಂದ್ರೆ ಅಂತಿಂತ ಕಲಾವಿದಲ್ಲ, ಡ್ರಾಮಾ ಆರ್ಟಿಸ್ಟ್ ನೀನು. ಸರಿ, ನೀವಿನ್ನ ಹೋಗಿ ಆಗಸ್ಟ್ 15ಕ್ಕೆ ರಾಷ್ಟ್ರಗೀತೆನ ಚೆನ್ನಾಗಿ ರಾಗವಾಗಿ ಕಲ್ತ್ಕೊಂಡು ಹಾಡ್ಬೇಕು ನೀವು. ಸರಿ ಸರ್. ಸರಿ ಸರ್, ಆಯ್ತು. ನಾವು ಕಲ್ತ್ಕೊಂಡ್ಬರ್ತೀವಿ ಸರ್. ನಾವು 4 ಜನನು ಆಡ್ತೀವಿ ಬಿಡ್ರಿ ಸರ್. ಸರಿ, ಬರ್ರಿ ಹೋಗೋಣ. ಮಾಸ್ಟ್ರು ಹೋದ್ರು. ಬರ್ರಿ ಹೋಗೋಣ ನಾವು.
ಎಲ್ಲರೂ ನನ್ನ ಬಿಟ್ಟು ಓಡೋಗ್ಬಿಟ್ರತ್ಲಾಗ ನಾನೇ ಕೊನೆಗೆ ಉಳ್ಕೊಂಡಿರೋದು. ಓಡೋಬ್ಬಕ್ಕೆ ಇವಾಗ ಮನೆಗೆ. ಹುಡುಗ ಬಂದೇನೆ ಮನೆಗೆ. ಇಷ್ಟೊತ್ತಾದ್ರೂ ಬಂದಿಲ್ಲ ಅವನು. ಇನ್ನು ಸ್ಕೂಲ್ ಬಿಟ್ಟಿಲ್ವೇ? ಬಿಟ್ಟಿರ್ತಿ ಹೇಳು. ಈಗ ಬಂದಿರ್ತಾನೆ ಅತ್ಲಾಗೆ. ಕೈ ಕಾಲು ಮುಖ ತಕೊಂಡು ಅಲ್ಲೇ ಅಡುಗೆ ಮನೆಗೆ ಊಟಕ್ಕೆ ಹೋಗಿರ್ತಾನೆ ಪಾಪ. ಬರ್ತಾನೆ ಹೇಳು. ಅಜ್ಜಿ ಬಂದ್ಬಿಟ್ಟೆ ನಾನು. ಆಗಸ್ಟ್ 15ಕ್ಕೆ ನಮ್ಮ ಸ್ಕೂಲಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಜನಗಣಮನ ಹೇಳ್ಬೇಕು. ಮಾಸ್ಟರ್ ಹೇಳಿದ್ರೆ ಹಂಗೇನ ಬಂಕಿಮಚಂದ್ರ ಚಟರ್ಜಿ ಅಂತ ಇದ್ರಲ್ಲ ಅವ್ರು ಬರ್ದವ್ರೆ. ಒಂದೇ ಮಾತರ ಮಾಡು. ಅದನ್ನ ಹೇಳ್ತೀನಿ ನಾನು. ನನಗೆ ತುಂಬ ಇಷ್ಟ ಅದು. ಹೌದೇನಪ್ಪ ಹೆಂಕಣ್ಣ? ಒಳ್ಳೇದಪ್ಪ. ಒಳ್ಳೆ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಹುಡುಗ ಅನ್ಸ್ಬೇಕಪ್ಪ. ಒಳ್ಳೆ ಹುಡುಗ ಅನ್ಸ್ಕೋಬೇಕು. ಹೇಳಪ್ಪ, ಒಂದೇ ಒಂದ್ಸರಿ ಕೇಳ್ತೀನಿ. ಅದನ್ನ ಹೆಂಗೆ ಆಡ್ತೀವಿ ಒಂದ್ಸರಿ ಹೇಳಪ್ಪ. ಹೌದೇನಜ್ಜಿ? ಕೇಳಿಸ್ಕೊಂತ್ಯಾ? ಕೇಳಿಸ್ಕ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತೀಯಪ್ಪ ಹೆಂಗಣ್ಣ. ಬಿಡತ್ಲಾಗೆ ಭಾಳ ಚೆನ್ನಾಗಿ ಹೇಳ್ತೀಯಪ್ಪ ನೀನು. ಆಗಸ್ಟ್ 15ಕ್ಕೆ ನಿಂದು ಬಂಕಿಮಚಂದ್ರ ಚಟರ್ಜಿ ಹಾಗೆ ಬರ್ದವ್ರಲ್ಲಪ್ಪ. ಹೇಳ್ದಲ್ಲ ನೀನು ಒಂದೇ ಮಾತರ ಮಾಡನ್ನ ಕೇಳಕ್ಕೆ. ನಾನು ಫೀಲ್ಡಿಗೆ ಬರ್ತೀನಿ ಹೇಳು. ಫೀಲ್ಡಿಗೆ ಬಂದು ಫೋಟೋ ಎಲ್ಲ ಹೊಡ್ಕೊಂತೀನಿ, ವೀಡಿಯೋನು ಮಾಡ್ಕೊಂತೀನಿ ಹೇಳು. ಭಾಳ ಚೆನ್ನಾಗಿ ಆಡ್ದೆ ಕಣ ಹೆಂಗಣ್ಣ. ಹೋಗು, ಕೈಕಾಲು ಮುಖ ತೊಳ್ಕ. ಈಗ ಬಂದಿರಂಗಿದ್ಯಾ? ಕೈಕಾಲು ಮುಖ ತೊಳ್ಕ ಹೋಗು, ಟೀ ಕುಡಿಯುವಂತೆ. ಕಣಜಿ ಇವಾಗಿನ ಬಂದೆ ತಡಿ. ಆಗಿಟ್ಟು ಬಂದೆ, ಕೈ ಕಾಲು ಮುಖ ತೊಳ್ಕೊಂಡ್ ಬರ್ತೀನಿ. ನಾನು ಟೀ ಕುಡಿತೀನಿ. ನನಗೆ ಬಂದ್ಬೇಕು ಕಣಜಿ ಬನ್ನು. ಹೆಂಕಣ್ಣ ಬನ್ನಲ್ಲ, ಜಾಮ್ ಬನ್ನೇ ಕೊಡ್ತೀನಿ ಸುಮ್ಮನಿರತ್ಲಾಗೆ. ನಡಿಯಪ್ಪ, ಒಳ್ಳೆ ಹುಡುಗ. ನೋಡಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಂಗೆ ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ರಿ.